ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪ್ಲಾಸ್ಟಿಕ್ ಮುಕ್ತ ಹುಣಸಗಿ ಅಭಿಯಾನದ ಜಿಲ್ಲಾ ಕಾನೂನು ಸೇವೆಯ ಪ್ರಾಧಿಕಾರ ಹಮ್ಮಿಕೊಂಡಿದ್ದು, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್, ಜಿಲ್ಲಾ ನ್ಯಾಯಾಧಿಪತಿಗಳ ಸಂಘ, ನಗರಸಭೆ, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಜಿಲ್ಲಾ ಮಾನ್ಯ ನಿಯಂತ್ರಣ ಮಂಡಳಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಶಶಿ ಚಾರಿಟೇಬಲ್ ಮತ್ತು ಎಜುಕೇಷನ್ ಟ್ರಸ್ಟ್, ವಿಜಯ್ ವಿಠ್ಠಲ ಸೇವಾ ಸಂಸ್ಥೆ ಹಾಗೂ ಇತರ ಸಂಸ್ಥೆಗಳ ಸಹಯೋಗದಲ್ಲಿ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯನ್ನು ಸತತ 8ನೇ ದಿನವನ್ನಾಗಿ ಹುಣಸಗಿ ತಾಲೂಕನ್ನು ಆಯ್ಕೆ ಮಾಡಲಾಗಿತ್ತು. ಪ್ಲಾಸ್ಟಿಕ್ ಬಳಸಿದರೆ ಮಾನವನ ಜೀವಕ್ಕೆ ಹೆಚ್ಚಿನ ಅಪಾಯ ಇದೆ. ಹಾಗೆ ಪರಿಸರ ಸಂರಕ್ಷಣೆ ನಮ್ಮ ಜವಾಬ್ದಾರಿ. ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗುತ್ತದೆ. ಸುಮಾರು 40 ವರ್ಷದ ಹಿಂದೆ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ. ಹೀಗಿರುವಾಗ ಕಾನೂನು ಪಾಲನೆ ನಮ್ಮ ಕರ್ತವ್ಯ. ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ನಮ್ಮ ಕನಸು. ಬಟ್ಟೆಯ ಚೀಲ ಬಳಸಿ ಪ್ರಕೃತಿಯನ್ನು ಕಾಪಾಡಿ, ಮುಖ್ಯ ನ್ಯಾಯಾಧೀಶರು ತಿಳಿಸಿದರು. ವಾಣಿಜ್ಯ ಮಳಿಗೆಗಳಿಗೆ ಮಾಲೀಕರಿಗೆ ಹಾಗೂ ವ್ಯಾಪಾರಸ್ಥರಿಗೂ ಪ್ಲಾಸ್ಟಿಕ್ ಮಾರಿದಲ್ಲಿ ದಂಡ ಮತ್ತು 5 ವರ್ಷಗಳವರೆಗೂ ಜೈಲು ಶಿಕ್ಷೆ ಇರುತ್ತದೆ. ಹಾಗಾಗಿ ನೀವುಗಳು ಬಳಕೆ ಮಾಡಬಾರದು ಎಂದು ತಿಳಿಸಿದರು. ಜೊತೆಯಲ್ಲಿ ಸಾರ್ವಜನಿಕರಲ್ಲೂ ಮನವಿ, ಮನೆಯಿಂದಲೇ ಬರುವಾಗಲೇ ಕೈ ಚೀಲಗಳನ್ನು ತರುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಶ್ರೀ ಮುರಳಿ ಸಿದ್ದರಾಧ್ಯ ಉದ್ಘಾಟಿಸಿದರು. ಸುರ್ಪುರ್ ಸೆಕೆಂಡ್ ಆಡಿಷನ್ನ ನ್ಯಾಯಾಧೀಶರು ಯಮುನಪ್ಪ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಯಾದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮೊರೆಯಪ್ಪ, ಶ್ರೀಮತಿ ಫಕೀರವ್ವ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಸುರ್ಪುರ್ ಹಾಗೂ ಮತ್ತು ಯಾದಗಿರಿ ಜಿಲ್ಲಾ ಗೃಹ ರಕ್ಷಕ ದಳದ ಮಾದೇಷ್ಟರು ಈರಣ್ಣ ಜೆ ವಿಶ್ವಕರ್ಮ ಹಾಗೂ ಹುಣಸಗಿ ಘಟಕದ ಘಟಕಾಧಿಕಾರಿಗಳು ಹಾಗೂ ಗೃಹ ರಕ್ಷಕರು ಉಪಸ್ಥಿತರಿದ್ದರು ಮತ್ತು ಕಾರ್ಯಕ್ರಮದಲ್ಲಿ ನೂರಾರು ಜನ ಭಾಗಿಯಾಗಿದ್ದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 8ನೇ ದಿನ ನಡೀತಾ ಇದೆ. ಈಗಾಗಲೇ ಯಾದಗಿರಿ ನಗರದಲ್ಲಿ, ಶಹಾಪುರ, ಸುರಪುರದಲ್ಲೂ ನಡೆಸಿದ್ದೇವೆ. ಇದು ನಮ್ಮ ಹುಣಸಗಿ ಇಲ್ಲಿಗೆ ನ್ಯಾಯಾಲಯ ಸ್ಥಾಪನೆ ಹೊಂದಿರುವುದು ಸಹ ನ್ಯಾಯಾಲಯ ಇನ್ನೂ ಸ್ಥಾಪನೆ ಆಗಿಲ್ಲ. ಆದರೂ ಸಹ ಇದು ನಮ್ಮ ಜಿಲ್ಲೆಯ ಒಂದು ಭಾಗ ಆಗಿದೆ. ಈ ಒಂದು ಜಿಲ್ಲೆಯಲ್ಲೂ ಈ ಒಂದು ತಾಲೂಕಿನಲ್ಲೂ ಸಹ ಜಾಗೃತಿ ಮೂಡಿಸಬೇಕಾದಂತ ಅತಿ ಅವಶ್ಯಕತೆ ಇದೆ. ಈಗಾಗಲೇ ನಮ್ಮ ಸದಸ್ಯ ಕಾರ್ಯದರ್ಶಿಗಳು ಈ ಒಂದು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವಂತ ಪರಿಣಾಮಗಳ ಬಗ್ಗೆ ಹೇಳಿದ್ದಾರೆ. ಇದು ಪರಿಣಾಮ ಹೆಚ್ಚಿರೋದ್ರಿಂದ ಆರೋಗ್ಯದ ಮೇಲೆ ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಸಹ ಜೀವಕ್ಕೆ, ಆರೋಗ್ಯಕ್ಕೆ ಕುಂದುಂಟು ಮಾಡುವಂತ ಒಂದು ಪರಿಣಾಮವನ್ನು ಹೊಂದಿದೆ. ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಇದ್ರೂ ಸಹ 40 ವರ್ಷಗಳ ಹಿಂದಿನ ಕಾನೂನು ಇದ್ರೂ ಸಹ ನಾವು ಇಲ್ಲಿವರೆಗೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾನೆ ಬರ್ತಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಏಕ ಬಳಕೆಯ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ತುಂಬಾ ಹಾನಿಕರವಾಗಿದೆ. ಈ ಒಂದು ಬಳಕೆಯನ್ನ ಮುಂದುವರಿಸಿದ್ರೆ ಮುಂದಿನ ವಾರದಿಂದಲೇ, ಈ ಒಂದು ನಾಳೆಯಿಂದಲೇ ದಂಡವನ್ನ ಇಟ್ಟುವಂತ ಒಂದು ಕಾನೂನು ಜಾರಿಯಾಗುತ್ತೆ. ನಾಳೆಯಿಂದ ದಂಡದಿಂದ ಪ್ರಾರಂಭ ಆಗುವಂಥದ್ದು. ಅದನ್ನ ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಮಾಡಿದ್ರೆ 5 ವರ್ಷಗಳವರೆಗೆ ಶಿಕ್ಷೆ ಕೊಡುವಂತ ಒಂದು ಅವಕಾಶನೂ ಸಹ ಇದೆ. ಕ್ರಿಮಿನಲ್ ಪ್ರಕರಣಗಳು ಸಹ ದಾಖಲಾಗುತ್ತೆ. ದಯವಿಟ್ಟು ಯಾವುದೇ ಸಾರ್ವಜನಿಕರು ಈ ಒಂದು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡಬಾರ್ದು. ಹಾಗೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರೋಂಥ ಯಾವುದೇ ವಾಣಿಜ್ಯ ಉದ್ಯಮಿಗಳು ಉತ್ತೇಜನ ಕೊಡಬಾರ್ದು. ವಾಣಿಜ್ಯ ಉದ್ಯಮಿಗಳು ಮತ್ತೆ ಇದನ್ನ ಬಳಕೆಯನ್ನ ಮಾಡಿದ್ರೆ ಸಾರ್ವಜನಿಕರಿಗೆ ಇದನ್ನ ಹೆಚ್ಚಿನ ಒಂದು ಮಾರಾಟಗಳನ್ನ ಮಾಡ್ತಾ ಇದ್ದಾರೆ ಇದ್ರೆ ಅವರ ಒಂದು ಟ್ರೇಡ್ ಲೈಸೆನ್ಸ್ ಸಹ ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ ನಮ್ಮ ಆರೋಗ್ಯಕ್ಕೆ ಹಾನಿಕರವಾಗಿದ್ದು ಇದನ್ನ ಯಾರು ಬಳಕೆ ಮಾಡಬಾರ್ದು, ಅದನ್ನ ಉತ್ತೇಜನ ನೀಡಬಾರ್ದು ಅಂತ ಕೇಳ್ತಾ ಈ ಒಂದು ಜಾಥಾ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ನಿಷೇಧಿತ ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ನ್ಯಾಯ ಪರಿಸರವನ್ನು ಕಾಪಾಡಿದರೆ ನ್ಯಾಯ ಪರಿಸರ ನಮ್ಮನ್ನು ಕಾಪಾಡುತ್ತದೆ. ಸ್ವಚ್ಛ ಪರಿಸರ ಸುರಕ್ಷಿತ ಭವಿಷ್ಯ. ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಮಾರಾಟಗಾರರಿಗೆ ತಿಳಿಪಡಿಸುವುದೇನೆಂದರೆ ಯಾವುದು ಇನ್ನು ಮುಂದೆ ಪ್ಲಾಸ್ಟಿಕ್ ವಸ್ತುಗಳನ್ನು ಯೂಸ್ ಮಾಡಬಹುದು. ಅದರ ಜೊತೆಗೆ ಒಂದು ವೇಳೆ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿದ್ದಾರೆ ನಿಮ್ಮ ಅಂಗಡಿಯ ಲೈಸೆನ್ಸ್ ಅನ್ನು ರದ್ದುಗೊಳಿಸಲಾಗುವುದು ಮತ್ತು ಕಠಿಣ ಕಾನೂನು ನಮ್ಮ ಒಂದು ಕೈಗಾರಿಕೆ ವಿಷಯ ಯಾದಗಿರಿ ಜಿಲ್ಲೆಯಲ್ಲಿ ಯಾವ ಕೂಡ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಬಹುದು. ಪ್ಲಾಸ್ಟಿಕ್ ಮುಕ್ತದಲ್ಲಿ ಸಾರ್ವಜನಿಕ ಇದು ಜಿಲ್ಲಾ ಕಾನೂನು
ಒಂದು ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಬಳಸೋದ್ರ ಮೂಲಕ ಪರಿಸರವನ್ನು ಹಾಳಾಗಿದ್ದು ನಮಗೆ ಅರಿವಿಲ್ಲದಂಗೆ ನಾವು ಸಹ ದಿನನಿತ್ಯ 5 ಮಿಲಿಗ್ರಾಂನಷ್ಟು ಪ್ಲಾಸ್ಟಿಕ್ ಅನ್ನ ಗಾಳಿಯ ಮೂಲಕ, ಆಹಾರದ ಮೂಲಕ, ನೀರಿನ ಮೂಲಕ ನಾವು ಮೈಕ್ರೋ ಪ್ಲಾಸ್ಟಿಕ್ ಅನ್ನ ಸೇವನೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಇಲ್ಲದ ಕಾಯಿಲೆಗಳಾಗಿರ್ತಕ್ಕಂಥ ಕ್ಯಾನ್ಸರ್ ಅಂತ ಭಯಾನಕ ಕಾಯಿಲೆಗಳು ಸಹ ಬರ್ತಾ ಇದೆ. ಸಾರ್ವಜನಿಕರೇ, ನಾವೆಲ್ಲರೂ ಈ ಒಂದು ನಿಷೇಧಿತ ಪ್ಲಾಸ್ಟಿಕ್ ಬಳಸೋದ್ರ ಮೂಲಕ ಮಾನವ ಕುಲಕ್ಕೆ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೂ ಸಹ ನಾವು ಜೀವಕ್ಕೆ ಅಪಾಯ ತಂದೊಡ್ಡತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಕಳೆದ 8 ದಿನಗಳಿಂದ ಯಾದಗಿರಿ ಜಿಲ್ಲೆಯಾದ್ಯಂತ ಸಾರ್ವಜನಿಕರಲ್ಲಿ ಈ ಏಕಬಳಕೆಯ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸೋದ್ರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಕುರಿತು ಜಾಥಾ ಮಾಡೋದ್ರ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನಾಳೆ ಸೋಮವಾರದಿಂದ ಯಾರಾದರೂ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳಾದಂತಹ ಕ್ಯಾರಿ ಬ್ಯಾಗ್, ಊಟ ತಟ್ಟೆ, ಚಾ ಲೋಟ, ಸ್ಪೂನ್ ಮತ್ತಿತರ ರೂಪದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಬಳಸಿದರೆ ಅವರಿಗೆ ದಂಡ ವಿಧಿಸಲಾಗುತ್ತದೆ. ಪುನಃ ಬಳಸಿದರೆ ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನ ದಾಖಲಿಸಲಾಗುತ್ತದೆ. ಅದಲ್ಲದೆ ಅಂಗಡಿಗಳ ಮಾಲೀಕರು, ಹೋಟೆಲ್ಗಳ ಮಾಲೀಕರು ಮತ್ತು ಹಣ್ಣು ತರಕಾರಿಗಳ ವ್ಯಾಪಾರಸ್ಥರು ಯಾರಾದರೂ ಈ ನಿಷೇಧಿತ ಕ್ಯಾರಿ ಬ್ಯಾಗ್ಗಳನ್ನ ಬಳಸೋದಾಯಿತು, ಮಾರಾಟ ಮಾಡೋದಾಯಿತು, ಹಂಚೋದಾಯಿತು ಕಂಡು ಬಂದ್ರೆ ಅವರ ವ್ಯಾಪಾರದ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಲಾಗುವುದು. ಇದರ ಉದ್ದೇಶ ಇಷ್ಟೇ, ನಾವೆಲ್ಲರೂ ಬದುಕಬೇಕಾಗಿದೆ. ನಾವು ಬದುಕಿ ಮತ್ತೆ ನಮ್ಮ ಜೊತೆ ಪ್ರಾಣಿ ಪಕ್ಷಿಗಳನ್ನು ಸಹ ಬದುಕೋದಕ್ಕೆ ಅವಕಾಶ ಮಾಡಿಕೊಡಬೇಕಾಗಿದೆ. ಅದಲ್ಲದೆ ನಮ್ಮ ಮುಂದಿನ ಪೀಳಿಗೆಗೂ ಸಹ ನಾವು ಒಳ್ಳೆಯ ವಾತಾವರಣದ ಸುಂದರವಾದಂತಹ ಸ್ವಚ್ಛವಾದಂತಹ ಒಂದು ಪರಿಸರವನ್ನು ಉಳಿಸಿಕೊಡಬೇಕಾಗಿದೆ. ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಏನು ಕೈಗೊಳ್ಳಲಾಗಿದೆ, ಈ ಅಭಿಯಾನಕ್ಕೆ ಸಾರ್ವಜನಿಕರು ತಾವೆಲ್ಲರೂ ಕೂಡ ಈ ಒಂದು ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸದೇ ಇರೋದ್ರ ಮೂಲಕ ತಾವು ಈ ಒಂದು ಅಭಿಯಾನಕ್ಕೆ ಬೆಂಬಲ ಸೂಚಿಸಬೇಕು. ದಯವಿಟ್ಟು ತಾವೆಲ್ಲರೂ ಮನೆಯಿಂದ ಯಾವುದೇ ಒಂದು ಅಂಗಡಿಗೆ, ತರಕಾರಿ, ಹಣ್ಣು, ಕಿರಾಣಿ ಅಂಗಡಿಗೆ ಹೋಗಬೇಕಾದ್ರೆ ಕೈ ಚೀಲಗಳನ್ನ, ಬಟ್ಟೆ ಚೀಲಗಳನ್ನ ಮತ್ತಿತರ ಚೀಲಗಳನ್ನ ಬಳಸಬೇಕು.